ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವೆರಿ ಇಂಪಾರ್ಟೆಂಟ್ ಸುದ್ದಿ ಏನಪ್ಪಾ ಅಂತಂದ್ರೆ, ವಿಷ್ಣುವರ್ಧನ್ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅಭಿಮಾನ್ ಸ್ಟುಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಒಂದು ದಿಟ್ಟವಾದಂಥ ಹೆಜ್ಜೆ ಇಟ್ಟಿದೆ. ಇದು ಯಾರ ಜಾಗ ಏನು ಎತ್ತ ಇಡೀ ಜಾಗವನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ತಾ ಇದೆ. ಈಗ ಇದಕ್ಕೊಂದು ಹೊಸ ಟ್ವಿಸ್ಟ್ ಸಿಕ್ತು ನೋಡಿ. ಸರ್ಕಾರ ಸ್ಟುಡಿಯೋನೇ ಮುಟ್ಟುಗೋಲು ಹಾಕೋಬೇಕು ಅಂತ ತೀರ್ಮಾನಿಸಿದೆಯಂತೆ. ಸ್ಟುಡಿಯೋ ಜಾಗವನ್ನು ಹಿಂಪಡಿಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಸ್ಟುಡಿಯೋ ಇರುವಂಥ ಜಾಗ ಅರಣ್ಯ ಅಂತ ಘೋಷಣೆ ಮಾಡಿದೆ. ಮುಗಿತಲ್ಲಿ ಕತೆ. ಬೆಂಗಳೂರು ಡಿಸಿಗೆ IFS ಅಧಿಕಾರಿಯಿಂದ ಪತ್ರ ರವಾನೆಯಾಗಿದೆ. ಇದು ಅರಣ್ಯಕ್ಕೆ ಸೇರಿದಂಥ ಭೂಮಿ, ಅರಣ್ಯ ಪ್ರದೇಶ. ಅಭಿಮಾನ್ ಸ್ಟುಡಿಯೋ ಅರಣ್ಯ ಪ್ರದೇಶ, ಏನೂ ಮಾಡಂಗಿಲ್ಲ. ಏನೀ ಕುಟುಂಬದವರು ಒಂದಾ ಎರಡ ಆಡಿದ ನಾಟಕ, ಒಂದಾ ಎರಡ ನಾಟಕಗಳು. ರೀತಿ ನೀತಿ ಬೇಡವಾ? ಅಟ್ಲೀಸ್ಟ್ ಯಾರೋ ಭೂಮಿ ಕೊಡ್ತಾರೆ, ಇನ್ಯಾರೋ ರಾತ್ರಿ ಬಂದು ಒಡೆದಾಕ್ತಾರೆ. ರಾಜ್ಯಾದ್ಯಂತ ಇದಕ್ಕೆ ಸಂಬಂಧಪಟ್ಟಂಗೆ ಕ್ರೋಧ ವ್ಯಕ್ತವಾಗಿತ್ತು. ನಿಜಕ್ಕೂ ವಿಷ್ಣುವರ್ಧನ್ ಅವರ ಆತ್ಮ ಅಲುಗಾಡಿರಬೇಕು ಮೇಲ್ಗಡೆಗೆ. ಏನಪ್ಪ ಇಂಥ ಸ್ಥಿತಿ ಅಂತ. ನತದೃಷ್ಟ ನಾಯಕ ವಿಷ್ಣುವರ್ಧನ್, ನತದೃಷ್ಟ ನಾಯಕ. ಇದ್ದಾಗಲೂ ಒಂಥರ ಗೋಳಾಟ. ಅಟ್ಲೀಸ್ಟ್ ಹೋದ ಮೇಲೆ ಚಿರನಿದ್ರೆಗೂ ಅವಕಾಶ ಇಲ್ವಲ್ಲ ಅನ್ನುವಂಥದ್ದು. ಏನಿದು? ಈಗ ವಿಷ್ಣು ಸಮಾಧಿ ವಿಚಾರವನ್ನು ಕೆದಕಿದವರಿಗೆ ಸರ್ಕಾರ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. IFS ಅಧಿಕಾರಿ ಬೆಂಗಳೂರು ಡಿಸಿಗೆ ಒಂದು ಘೋಷಣೆ ಪತ್ರವನ್ನು ರವಾನಿಸಿದ್ದಾರೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ, ಇದು ಕೆಂಗೇರಿ ಹೋಬಳಿಯ ಬಳಿ ಇದ್ದಂಥ ಜಾಗ, ಇದು ಅರಣ್ಯ ಪ್ರದೇಶ. ಇದರಲ್ಲಿ ನೀಟಾಗಿ ಆ ಲೆಟರಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಲ್ಲಿಗೆ ಮುಗಿತು. 1370 ನಟ ಬಾಲಕೃಷ್ಣ ಅವರಿಗೆ ಭೂಮಿ ಮಂಜೂರಾಗಿತ್ತು. 70ರಲ್ಲಿ ಬಾಲಕೃಷ್ಣ ಅವರಿಗೆ ಸ್ಟುಡಿಯೋ ನಿರ್ಮಾಣ ಮಾಡಿ ಅಂತ ಭೂಮಿಯನ್ನು ಮಂಜೂರು ಮಾಡಲಾಗಿತ್ತು. ಸರ್ಕಾರ ಭೂಮಿಯನ್ನು ಮಂಜೂರು ಮಾಡಿತ್ತು. 20 ಎಕರೆ ಜಾಗ, 20 ಎಕರೆ ಜಾಗ ಸ್ಟುಡಿಯೋ ನಿರ್ಮಾಣಕ್ಕೆ. ಷರತ್ತಿನ ಪ್ರಕಾರ 5 ವರ್ಷದ ಒಳಗಡೆಗೆ ಸ್ಟುಡಿಯೋ ನಿರ್ಮಾಣ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. 5 ವರ್ಷ ಅಲ್ಲ, ಇಷ್ಟು ವರ್ಷಗಳಾದರೂ ಕೂಡ ಸರಿಯಾದ ರೀತಿಯಲ್ಲಿ ಕಟ್ಟಡ ಆಗಲಿಲ್ಲ. ಜೊತೆಗೆ ಯಾರಿಗೂ ಪರಭಾರೆ ಮಾಡಂಗಿಲ್ಲ ಇದನ್ನ. 20 ವರ್ಷ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ 12 ಎಕರೆ ಜಾಗವನ್ನು ಮಾರಾಟ ಮಾಡಲಾಗಿತ್ತು. ಇನ್ನು ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಲಿಲ್ಲ. ಕಿತ್ತಾಟ ಶುರುವಾಗಿತ್ತು. ಅವರ ಕುಟುಂಬದಲ್ಲೇ ಕಿತ್ತಾಟ. ನನಗೆ ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲದೇ ನನ್ನ ತಮ್ಮ ಮಾಡಿರೋಂಥ ಕಿತಾಪತಿ ಇದು ಅನ್ನುವಂಥ ಮಾತನ್ನು ಅಕ್ಕ ಹೇಳೋದು, ತಮ್ಮ ಅಕ್ಕನ ಮೇಲೆ ಹಾಕೋದು, ಅಕ್ಕ ತಮ್ಮನ ಮೇಲೆ ಹಾಕೋದು. ಸರ್ಕಾರದಿಂದ ಭೂಮಿ ಕೊಟ್ಟಿದ್ದು ಯಾಕೆ? 20 ಎಕರೆ ಭೂಮಿ ಕೊಟ್ಟಿದ್ದು ಯಾಕೆ? 12 ಎಕರೆ ನೀವು ಅದರಲ್ಲಿ ಹೆಂಗೆ ಮಾರಾಟ ಮಾಡಿದ್ರಿ? ಯಾರನ್ನು ಕೇಳಿ ಮಾರಾಟ ಮಾಡಿದ್ರಿ? ಷರತ್ತಿನ ಪ್ರಕಾರ 5 ವರ್ಷದ ಒಳಗಡೆ ಸ್ಟುಡಿಯೋ ಆಗಬೇಕಾಗಿತ್ತು. ಯಾರಿಗೂ ಪರಭಾರೆ ಮಾಡಂಗಿಲ್ಲ. 20 ವರ್ಷ, 20 ಇಯರ್ಸ್. ಆದರೆ 12 ಎಕರೆ ನೀವು ಮಾರಿಬಿಟ್ರಿ. ಬಾಲಕೃಷ್ಣ ಕುಟುಂಬ 12 ಎಕರೆ ಜಮೀನನ್ನು ಮಾರಿಬಿಡ್ತು. ಅಂದರೆ ಇಲ್ಲಿ ಸರ್ಕಾರದ ನಿಯಮ ಉಲ್ಲಂಘನೆ ಆಗಿದೆ. ಇದಕ್ಕಿಂತ ಮೊದಲು ನಡೆದಂಥ ಘಟನಾವಳಿಗಳನ್ನು ಜ್ಞಾಪಿಸ್ಕೊಳ್ಳಿ. ಕಿಚ್ಚ ಸುದೀಪ್ ಹೇಳಿದ್ರು, ನಾನು 1/2 ಎಕರೆ ಭೂಮಿ ಕೊಡ್ತೀನಿ ಕೆಂಗೇರಿ ಬಳಿ, ಇಲ್ಲಾಗಲಿ ವಿಷ್ಣುವರ್ಧನ್ ಸ್ಮಾರಕ ಆಗಲಿ ಅನ್ನುವಂಥ ಮಾತು. ಇದೆಲ್ಲದರ ಜೊತೆಗೆ ಮೊನ್ನೆ ವಿಷ್ಣುವರ್ಧನ್ ಅವರ ಅಳಿಯ ಬಂದು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದ್ದು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH